ಈ ವಿಡಿಯೋದಲ್ಲಿ ಕ್ಯಾಮೆರಾ ಕಣ್ಣಿಗೆ ಸಿಕ್ಕಿರೋ ಮಿಸ್ಟೀರಿಯಸ್ ವಿಡಿಯೋಸ್ನ, ವಿಚಿತ್ರವಾದ ವಿಡಿಯೋಗಳನ್ನ ಮತ್ತು ಪ್ರಕೃತಿಯಲ್ಲಿ ಕಂಡ ಅದ್ಭುತವಾದ ವಿಡಿಯೋಗಳನ್ನ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಹಾಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸಾಕು. ಫ್ರೆಂಡ್ಸ್, ಈ ವಿಡಿಯೋ ಒಂದು ಬಿಲ್ಡಿಂಗ್ ಪಾರ್ಕಿಂಗ್ ಲಾಟ್ ಅಲ್ಲಿರೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಇದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಕಾರ್ನ ತೆಗೆದುಕೊಂಡು ಒಳಗೆ ಬರ್ತಾನೆ. ಆತ ತನ್ನ ಕಾರ್ ಪಾರ್ಕಿಂಗ್ ಮಾಡಿದ ನಂತರ ಆತನ ಕಾರ್ ಪಕ್ಕದಲ್ಲಿ ಒಂದು ಬಳಿಯುತ್ತಿರುವ ಪ್ರಕಾಶವಂತವಾದ ಲೈಟ್ ಸರ್ಕಲ್ ಏರ್ಪಡುತ್ತೆ. ಆತ ತನ್ನ ಕಾರ್ನಿಂದ ಕೆಳಗಿಳಿದು ಆ ಸರ್ಕಲ್ ಎತ್ತರ ಬರ್ತಾನೆ. ಆ ವ್ಯಕ್ತಿ ಆ ಸರ್ಕಲ್ ಒಳಗೆ ಹೋದ ತಕ್ಷಣ ಆ ಸರ್ಕಲ್ ಕೂಡ ಮಾಯವಾಗುತ್ತೆ. ಆ ಸರ್ಕಲ್ ಒಳಗೆ ಹೋದ ವ್ಯಕ್ತಿ ಸಹ ಮಾಯವಾಗ್ತಾನೆ. ಇದನ್ನ ನೋಡಿದ ಒಬ್ಬ ಮಹಿಳೆ ಅಲ್ಲಿಂದ ಓಡಿ ಹೋಗ್ತಾಳೆ. ಆಸ್ಟ್ರೇಲಿಯಾದಲ್ಲಿ ಒಬ್ಬ ವ್ಯಕ್ತಿ ರೆಕಾರ್ಡ್ ಮಾಡಿರುವ ವಿಡಿಯೋ ಇದು. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು 2.4 ಮೀಟರ್ ಇದೆ. ಅಂದ್ರೆ ಸರಿಸುಮಾರು 8 ಅಡಿ ಉದ್ದ ಇರೋ ಒಂದು ವಿಚಿತ್ರ ಜೀವಿ 106 ಕಾಲುಗಳಿಂದ ನಿಧಾನಕ್ಕೆ ಹೋಗ್ತಾ ಇದೆ. ಇದು ನೋಡ್ಲಿಕ್ಕೆ ಸೈನ್ಸ್ ಫಿಕ್ಷನ್ ಸಿನಿಮಾದಲ್ಲಿರೋ ಸ್ಪೈಡರ್ ತರ ಇದೆ ಅಲ್ವಾ? ಇದನ್ನ ಫಸ್ಟ್ ಟೈಮ್ ನೋಡಿದಾಗ ಆ ವ್ಯಕ್ತಿ ಶಾಕ್ ಆಗ್ತಾನೆ. ಇದನ್ನ ನೋಡಿದ್ರೆ ನಶಿಸಿ ಹೋದ ಜೇಂಟ್ ಆರ್ಥ್ರೋಪೋಡ್ ಆಗಿರ್ಬೋದು ಅಂತ ಅನ್ಕೊಳ್ತಾರೆ. ಕೆಲವು ದಿನಗಳ ನಂತರ ಮತ್ತೆ ಅದು ಕಾಣಿಸುತ್ತೆ. ಆದ್ರೆ ಈ ಸಾರಿ ಅದು ಸತ್ತು ಹೋಗಿರುತ್ತೆ. ವೈಲ್ಡ್ ಲೈಫ್ ಎಕ್ಸ್ಪರ್ಟ್ಸ್ ಅದರ ಬಾಡಿಯನ್ನ ಚೆಕ್ ಮಾಡ್ಲಿಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಪೋರ್ಚುಗೀಸ್ ಮತ್ತು ಸ್ಪೇನ್ ನಲ್ಲಿ ರಾತ್ರಿ ಸಮಯ ಆಕಾಶ ಕೆಲವು ನಿಮಿಷಗಳ ಕಾಲ ಬೆಳಕಾದಂತೆ ಕಾಣಿಸುತ್ತೆ. ಮೇ 19, 2014ರಂದು ಈ ಘಟನೆಯನ್ನ ನೋಡಿದ ಜನರು ಶಾಕ್ ಆಗ್ತಾರೆ. ಕೆಲವು ಜನರು ಇದನ್ನ ಭೂಮಿ ಮೇಲೆ ಬರ್ತಾ ಇರುವ UFO ಅಂತಾರೆ. ಆದ್ರೆ ಅದು ಒಂದು ಕಾಮೆಟ್ ನ ಸಣ್ಣ ಪಾರ್ಟ್ ಅಷ್ಟೇ. ಭೂಮಿಯ ಮೇಲೆ ಸುಮಾರು ಸೆಕೆಂಡ್ಗೆ 45 ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಅಟ್ಲಾಂಟಿಕ್ ಮಹಾ ಸಮುದ್ರದ ಮೇಲೆ ಬರ್ನ್ ಆಗುತ್ತೆ. ಇದು ಬರೋದ್ರಿಂದ ಆ ಸ್ಥಳವೆಲ್ಲ ಬೆಳಕಾಗುತ್ತೆ. ಒಂದು ವೇಳೆ ಈ ಕಾಮೆಟ್ ನೇರವಾಗಿ ಭೂಮಿಯನ್ನ ಡಿಕ್ಕಿ ಹೊಡೆದಿದ್ರೆ ದೊಡ್ಡ ಅಪಾಯವೇ ಆಗ್ತಾ ಇತ್ತು. ಈ ವ್ಯಕ್ತಿ ತನ್ನ ಅಡುಗೆ ಮನೆಯಲ್ಲಿ ಭಾರಿ ಗಾತ್ರದ ಅನಕೊಂಡ ಹಾವನ್ನ ನೋಡ್ತಾನೆ. ಅದು ನೋಡ್ಲಿಕ್ಕೆ ತುಂಬಾ ದೊಡ್ಡದಾಗಿದೆ. ಅದನ್ನ ಮುಟ್ಟಿದ ತಕ್ಷಣ ಅವನ ಮೇಲೆ ದಾಳಿ ಮಾಡ್ಲಿಕ್ಕೆ ಪ್ರಯತ್ನಿಸುತ್ತೆ. ಅದು ನೋಡ್ಲಿಕ್ಕೆ ಏನೋ ತಿಂದಂತೆ ಕಾಣಿಸುತ್ತೆ. ಅದೃಷ್ಟವಶಾತ್ ತಕ್ಷಣ ತಪ್ಪಿಸಿಕೊಂಡು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ತಿಳಿಸ್ತಾನೆ. ಈ ಘಟನೆ 2014 ಡಿಸೆಂಬರ್ನಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದಿದೆ. ಇಬ್ಬರು ವ್ಯಕ್ತಿಗಳು ಟ್ರಾಫಿಕ್ ಇರೋ ರೋಡ್ ಮೇಲೆ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಮುಂದಿರುವ ಮರದ ಮೇಲೆ ಸಿಡಿಲು ಬೀಳುತ್ತೆ. ಸಿಡಿಲು ಬಡಿದಾಗ ಅದನ್ನ ಪೇಪರ್ ಕಟ್ ಮಾಡಿದಂತೆ ಕಟ್ ಮಾಡುತ್ತೆ. ಆ ರೀತಿಯಲ್ಲಿ ಮುರಿದು ಬಿದ್ದ ಮರ ರೋಡ್ ಮೇಲೆ ಅಡ್ಡ ಬೀಳೋದ್ರಿಂದ ವಾಹನಗಳು ಮುಂದಕ್ಕೆ ಹೋಗೋದಿಲ್ಲ. ಅದೃಷ್ಟವಶಾತ್ ಆ ಘಟನೆಯಲ್ಲಿ ಯಾರಿಗೂ ಏನೂ ಆಗಿಲ್ಲ. ಮನುಷ್ಯನಿಗೆ ಪ್ರತ್ಯೇಕವಾಗಿ ಏನೋ ಒಂದು ಶಕ್ತಿ ಇರುತ್ತೆ ಅಂತ ನೀವು ನಂಬದಿದ್ದರೆ ಈ ವಿಡಿಯೋ ನೋಡಿದ್ರೆ ನಿಮ್ಮ ಅಭಿಪ್ರಾಯ ಬದಲಾಗಬಹುದು. ಇದನ್ನ ನೋಡಿದವರು ಅಯೋಮಯವಾಗ್ತಾರೆ. ಸಡನ್ಲಿ ಕೈಯಲ್ಲಿ ಕಟ್ಟಿಗೆ ಹಿಡ್ಕೊಂಡು ಒಂದು ಮಗು ಭೂಮಿಯಿಂದ ಗಾಳಿಯಲ್ಲಿ ತೇಲ್ತಾಳೆ. ದೇಹವೆಲ್ಲ ಗಾಳಿಯಲ್ಲಿ ತೂಗಾಡ್ತಾ ಇದೆ. ಎಷ್ಟೋ ನಿಮಿಷಗಳ ಕಾಲ ಗಾಳಿಯಲ್ಲಿ ಇರ್ತಾಳೆ. ಆಶ್ಚರ್ಯಕರ ಸಂಗತಿ ಏನಂದ್ರೆ ಸಡನ್ಲಿ ಕೆಳಗಿಳಿಯುತ್ತಾಳೆ. ಇಷ್ಟಕ್ಕೂ ಆ ರೀತಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯವಾಯಿತು? ನೀವೆಲ್ಲ ಇಲ್ಲಿ ನೋಡ್ತಾ ಇರೋದು ಮೆಕ್ಸಿಕೋದಲ್ಲಿ ಕಂಡುಬಂದ ಒಂದು ವಿಚಿತ್ರ ಜೀವಿ. ಇದು ನೋಡ್ಲಿಕ್ಕೆ ಸಾಮಾನ್ಯಕ್ಕಿಂತ ದೊಡ್ಡ ತಲೆ ಇದೆ ಮತ್ತು ನೋಡ್ಲಿಕ್ಕೆ ಬಿಳಿ ಬಟ್ಟೆಗಳನ್ನ ಹುಟ್ಕೊಂಡಿದೆ. ಆದ್ರೆ ಇಲ್ಲಿ ವಿಚಿತ್ರ ವಿಷಯ ಏನಂದ್ರೆ ಅದು ನಡ್ಕೊಂಡು ಹೋಗುವ ರೀತಿ ಅದು ಮನುಷ್ಯನ ರೀತಿ ಅಥವಾ ಪ್ರಾಣಿಯ ರೀತಿ ಇಲ್ವೇ ಇಲ್ಲ. ಇಷ್ಟಕ್ಕೂ ಅದೇನು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಈ ವೈರಲ್ ಆದ ವಿಡಿಯೋದಲ್ಲಿ ಇಲ್ಲಿ ಏನೋ ನೀರಿನೊಳಗಿಂದ ಹೊರ ಬಂದಂತೆ ಕಾಣಿಸುತ್ತೆ. ನೋಡ್ಲಿಕ್ಕೆ ಒಂದು ದೊಡ್ಡ ಹಾವಿನಂತೆ ಕಾಣಿಸುತ್ತೆ. ಅದು ನೋಡ್ಲಿಕ್ಕೆ ಪಾಚಿಯಂತೆ ಸಹ ಕಾಣಿಸುತ್ತೆ. ಇದು ನೋಡ್ಲಿಕ್ಕೆ ತುಂಬಾ ದೊಡ್ಡದು. ಅದು ಏನಾಗಿರ್ಬೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಆದ್ರೆ ಸ್ವಲ್ಪ ಆಲೋಚನೆ ಮಾಡಿ, ಒಂದು ವೇಳೆ ಅದು ಹಾವಾಗಿದ್ರೆ ಸಮೀಪದಲ್ಲಿ ನಿಂತ್ಕೊಂಡು ನೋಡೋ ವ್ಯಕ್ತಿ ಅಷ್ಟು ಕೂಲ್ ಆಗಿ ನೋಡ್ತಾ ಇದ್ನ. ಯಾರು ಭಯದಿಂದ ಓಡೋಗ್ತಾ ಇಲ್ಲ. ಇದರಿಂದಿರುವ ರಹಸ್ಯ ಸ್ವಲ್ಪ ಸಮಯದ ನಂತರ ಗೊತ್ತಾಗುತ್ತೆ. ಆಕ್ಚುಲಿ ಅದು ಹಾವಲ್ಲ, ಭಾರಿ ಗಾತ್ರದಲ್ಲಿ ಕಂಡುಬಂದ ಪಾಚಿಯಂತೆ. ಇದನ್ನ ಸ್ವಚ್ಛಗೊಳಿಸ್ತಾ ಇರುವ ಟೀಮ್ ಅದನ್ನ ನೀರಿನೊಳಗಿಂದ ಹೊರ ಎಳಿತಾ ಇದ್ದಾರೆ. ಅದು ನೋಡ್ಲಿಕ್ಕೆ ವಿಚಿತ್ರವಾಗಿ ಕಾಣಿಸುತ್ತೆ. ಪಾಕಿಸ್ತಾನದ ಒಂದು ವಿಚಿತ್ರ ಗ್ರಾಮದಲ್ಲಿ ಈ ವಿಚಿತ್ರ ಜೀವಿ ನಡ್ಕೊಂಡು ಹೋಗ್ತಾ ಇದ್ದಂತೆ ಕಾಣಿಸುತ್ತೆ. ಈ ವಿಚಿತ್ರ ಜೀವಿ 4 ಕಾಲುಗಳಿಂದ ಕೂಡಿದ್ದು ಆಗಾಗ ಕೂಗ್ತಾ ಇದೆ ಅಂತೆ. ಏನಾದ್ರೂ ದೊಡ್ಡ ದೊಡ್ಡ ಶಬ್ದ ಕೇಳಿದ್ರೆ ಆ ಕಡೆ ಈ ಕಡೆ ಓಡಾಡ್ತಾ ಕೊನೆಗೆ ಅಲ್ಲಿಂದ ಓಡೋಗುತ್ತೆ. ಕೆಲವರು ಅದು ಹೈನಾ ರೀತಿ ಇದೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಹುಚ್ಚು ನಾಯಿ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಅದೇನು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದು ಪ್ರಾಣಿ ಸಂಗ್ರಹಾಲಯದಲ್ಲಿ ಈ ವಿಚಿತ್ರ ಹಾವು ಎಲ್ಲರ ಗಮನವನ್ನ ಸೆಳೆಯುತ್ತೆ. ಇದು 2 ತಲೆಗಳಿರುವ ಅಲ್ಬಿನೋ ಹಾವು. ಇನ್ನು ವಿಚಿತ್ರವಾದ ವಿಷಯ ಏನಂದ್ರೆ ಅದರ 2 ತಲೆಗಳು ಸ್ವತಂತ್ರವಾಗಿ ಕದಲಬಲ್ಲವು. ಇದು ಜೆನೆಟಿಕ್ ಪ್ರಾಬ್ಲಮ್ ನಿಂದ ಈ ರೀತಿ ಹುಟ್ಟಿದೆ. ಇದೇ ಅದನ್ನ ಅಪರೂಪ ಮತ್ತು ಅದ್ಭುತವಾಗಿರುವ ಜೀವಿಯಂತೆ ಬದಲಾಯಿಸುತ್ತೆ. ಅಲ್ಲಿರುವ ಸಿಬ್ಬಂದಿಗಳು ಇದನ್ನ ಪ್ರತ್ಯೇಕವಾಗಿ ನೋಡ್ಕೊಳ್ಬೇಕು. ಯಾಕಂದ್ರೆ ಕೆಲವೊಮ್ಮೆ ಆಹಾರಕ್ಕಾಗಿ ಅವೆರಡು ಹೊಡೆದಾಡಿಕೊಳ್ಳುತ್ತವೆ. ಇದು ಬ್ರೆಜಿಲ್ ಅಲ್ಲಿ ಸೆರೆ ಹಿಡಿದ ಒಂದು ಅದ್ಭುತವಾದ ದೃಶ್ಯ. ಲಕ್ಷಾನುಗಟ್ಟಲೆ ಇರುವೆಯ ಗುಂಪು ಒಂದು ಹುಳುಗಳಿರುವ ಮನೆಯ ಮೇಲೆ ದಾಳಿ ಮಾಡ್ತವೆ. ಒಂದು ದಾರಿಯನ್ನ ಸೇತುವೆಯ ರೀತಿಯಲ್ಲಿ ಕಟ್ಟಿವೆ. ಜೀವಶಾಸ್ತ್ರದಲ್ಲಿ ವಿಜ್ಞಾನಿಗಳ ಪ್ರಕಾರ ತಮಗೆ ಬೇಕೆನಿಸಿದ್ದು ಸಿಗೋವರೆಗೂ ಈ ಇರುವೆಗಳು ಹಿಂದೇಟು ಹಾಕೋದಿಲ್ವಂತೆ. ನೋಡಿ ಅವು ಎಷ್ಟು ಛಲದಿಂದ ಶ್ರದ್ಧೆಯಿಂದ ಕೆಲಸ ಮಾಡ್ತಿವೆ ಅಂತ. ಇದು ಒಂದು ನಿಶಬ್ದವಾದ ಗ್ರಾಮದಲ್ಲಿ ನಡೆದ ಘಟನೆ. ಇದು ತುಂಬಾ ಆಶ್ಚರ್ಯಗೊಳ್ಳುವಂತೆ ಮಾಡುತ್ತೆ.
ಒಂದು ಭಾರಿ ಗಾತ್ರದ ಹಾವು ಮನೆ ಮೇಲೆ ಮಲ್ಕೊಂಡಿರೋದನ್ನ ಒಬ್ಬ ವ್ಯಕ್ತಿ ನೋಡ್ತಾನೆ. ಆದ್ರೆ ಅದಕ್ಕೆ ಕೆಳಗಿಳಿಲಿಕ್ಕೆ ದಾರಿ ಸಿಗದೆ ಅಲ್ಲೇ ಸಿಕ್ಕಾಕಿಕೊಂಡಂತೆ ಕಾಣಿಸುತ್ತೆ. ಮನೆಯ ಯಜಮಾನ ತಕ್ಷಣ ಪೊಲೀಸರಿಗೆ ಮತ್ತು ಹಾವನ್ನ ಹಿಡಿಯುವ ವ್ಯಕ್ತಿಗಳಿಗೆ ತಿಳಿಸ್ತಾನೆ. ಅದೇನು ಅಷ್ಟು ಸುಲಭದ ಕೆಲಸವಲ್ಲ, ಯಾಕಂದ್ರೆ ಆ ಹಾವು ತುಂಬಾ ದೊಡ್ಡದು, ಅದನ್ನ ಕೆಳಗಿಳಿಸ್ಲಿಕ್ಕೆ ತುಂಬಾ ಜನ ಕಷ್ಟಪಡ್ತಾರೆ, ಕೊನೆಗೂ ಅದನ್ನ ಹಿಡಿದುಕೊಳ್ತಾರೆ. ಈ ರೀತಿ ನಿಮ್ಮ ಮನೆಗಳ ಮೇಲೆ ಒಂದು ದೊಡ್ಡ ಹಾವು ಬಿದ್ರೆ ಹೇಗಿರುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಬ್ಬ ಮಹಿಳೆ ತನ್ನ ಮನೆ ಹಿಂದ್ಗಡೆ ಡೈನೋಸರ್ನ ನೋಡಿದ್ದೇನೆ ಎಂದು ಹೇಳ್ತಾಳೆ. ಅದು ನಿಜವೆಂದು ನಿರೂಪಿಸಲಿಕ್ಕೆ ಆಕೆಯ ಬಳಿ ಒಂದು ಸಾಕ್ಷಿ ಸಹ ಇದೆ. ಅದು ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವ ಕ್ಲಿಪ್. ಈ ಕ್ಲಿಪ್ ನ ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡಿದಾಗ ತುಂಬಾ ಜನ ನಿಜವೆಂದು ನಂಬ್ತಾರೆ. ಈ ವಿಡಿಯೋದಲ್ಲಿ ನೋಡಿದ್ರೆ ಡೈನೋಸರ್ ಇದ್ದಂತೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಕೆಲವರು ಅದನ್ನ ಪಕ್ಷಿ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಕೆಲವರು ಮನುಷ್ಯರೇ ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವರು ಅದು ನೋಡ್ಲಿಕ್ಕೆ ನಾಯಿಯ ರೀತಿಯಲ್ಲೂ ಸಹ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಅದೇನು ಎಲ್ರಿಗೂ ಮಿಸ್ಟ್ರಿಯಾಗಿ ಉಳಿದಿದೆ. ಇಷ್ಟಕ್ಕೂ ಅದೇನು ಯಾರಿಗೂ ತಿಳಿತಾ ಇಲ್ಲ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರುವ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ತುಂಬಾ ಪಕ್ಷಿಗಳನ್ನ ಸಾಕಿದ್ದಾನೆ. ಒಂದು ದಿನ ಅವುಗಳ ವಿಡಿಯೋವನ್ನ ತೆಗಿತಾ ಇರಬೇಕಾದ್ರೆ ಆಗಲೇ ಒಂದು ಆಶ್ಚರ್ಯಗೊಳ್ಳುವ ಘಟನೆ ನಡೆಯುತ್ತೆ. ಆ ಪಕ್ಷಿಗಳು ಸಂತೋಷದಿಂದ ಆ ಕಡೆ ಈ ಕಡೆ ಸುತ್ತಾಡ್ತಿವೆ. ಆದ್ರೆ ಒಂದೇ ಕ್ಷಣದಲ್ಲಿ ಎಲ್ಲವೂ ಅಲ್ಲೇ ತಟಸ್ಥವಾಗಿ ನಿಂತುಕೊಳ್ತವೆ. ನಡೆಯೋದು ಅಲ್ಲ, ಕನಿಷ್ಠ ಒಂದು ಹೆಜ್ಜೆ ಸಹ ಮುಂದಕ್ಕೆ ಇಡ್ತಿಲ್ಲ. ಒಂಥರ ಫ್ರೀಸ್ ಆದಂತೆ ಕಾಣಿಸ್ತಿವೆ. ಒಂದೆರಡು ಪಕ್ಷಿಗಳು ಆ ರೀತಿ ಮಾಡಿದ್ರೆ ಪರವಾಗಿಲ್ಲ, ಎಲ್ಲಾ ಪಕ್ಷಿಗಳು ಆ ರೀತಿ ನಿಲ್ಲೋದು ಶಾಕಿಂಗ್ ಎನಿಸುತ್ತೆ. ಆದ್ರೆ ಕೆಲವು ನಿಮಿಷಗಳ ನಂತರ ಒಂದು ಪಕ್ಷಿ ಕದಲುತ್ತೆ. ಇಷ್ಟಕ್ಕೂ ಅವುಗಳಿಗೆ ಏನಾಗಿತ್ತು ಯಾರಿಗೂ ಗೊತ್ತಿಲ್ಲ. ಫ್ರೆಂಡ್ಸ್, ಆಕಾಶದಿಂದ ಮಳೆ ಬರೋದನ್ನ ನೀವು ನೋಡಿರ್ತೀರಾ, ಆದ್ರೆ ಆಕಾಶದಿಂದ ಕೋಳಿ ಮಳೆ ಬರೋದನ್ನ ನೀವು ಯಾವತ್ತಾದ್ರೂ ನೋಡಿದ್ದೀರಾ? ಹೌದು, ನಿಜ. ಇದನ್ನ ಒಂದು ಊರಿನಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಇದರಲ್ಲಿ ಆಕಾಶದಿಂದ ಸಾವಿರಾರು ಸಂಖ್ಯೆಯಲ್ಲಿ ಕೋಳಿಗಳು ಕೆಳಗೆ ಬೀಳೋದಕ್ಕೆ ಶುರು ಮಾಡ್ತವೆ. ನೀವೇ ನೋಡಬಹುದು, ಈ ದೃಶ್ಯದಲ್ಲಿ ಕೋಳಿ ಮಳೆಗಳ ರೂಪದಲ್ಲಿ ಬೀಳ್ತಾ ಇದ್ದಂತೆ ಕಾಣಿಸುತ್ತೆ ಅಲ್ವಾ? ಅಷ್ಟೇ ಅಲ್ಲ, ಈ ಕೋಳಿಗಳು ನೆಲದ ಮೇಲೆ ಬಿದ್ದ ನಂತರ ಏನೂ ಆಗದಂತೆ ಸಾಮಾನ್ಯವಾಗಿ ನಡೆದುಕೊಂಡು ಹೋಗ್ತಿವೆ. ಈ ವಿಡಿಯೋ ಎಷ್ಟು ಮಿಸ್ಟೀರಿಯಸ್ ಆಗಿದೆ ಅಂದ್ರೆ ಇದೆಲ್ಲ ಹೇಗೆ ಸಾಧ್ಯ ಎನಿಸುತ್ತೆ. ಇಷ್ಟಕ್ಕೂ ಅಲ್ಲಿ ಏನಾಗಿರ್ಬೋದು ಗೆಸ್ ಮಾಡಿ. ನನಗೆನಿಸಿದ ಮಟ್ಟಿಗೆ ಈ ಕೋಳಿಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದ ವಾಹನದಿಂದ ಅವು ಹೊರ ಬಂದಿವೆ ಎನಿಸುತ್ತೆ. ನೀವು ನೋಡ್ತಾ ಇರುವ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ರಾತ್ರಿ ಸಮಯದಲ್ಲಿ ತನ್ನ ಕಾರ್ನಲ್ಲಿ ಹೋಗ್ತಾ ಇದ್ದಾನೆ. ಆ ವ್ಯಕ್ತಿ ಒಂದು ದೃಶ್ಯವನ್ನ ನೋಡ್ತಾನೆ. ಒಂದು ಮರದ ಕೊಂಬೆ ಗಾಳಿಯಲ್ಲಿ ತೇಲಾಡುತ್ತಿದೆ. ಅಲ್ಲಿ ಯಾರೂ ಇಲ್ಲ, ಗಾಳಿ ಸಹ ಬೀಸ್ತಾ ಇಲ್ಲ. ಅದನ್ನ ಹಿಡಿದುಕೊಂಡಂತೆ ಅದರ ಸುತ್ತಮುತ್ತ ಯಾವ ವ್ಯಕ್ತಿನೂ ಇಲ್ಲ, ಯಾವ ವಸ್ತುನೂ ಇಲ್ಲ. ಆದ್ರೆ ಆ ಮರದ ಕೊಂಬೆ ಗಾಳಿಯಲ್ಲಿ ಹೇಗೆ ತೇಲಾಡ್ತಾ ಇದೆ, ಇದು ನೋಡ್ಲಿಕ್ಕೆ ತುಂಬಾ ವಿಚಿತ್ರವಾಗಿ ಭಯಂಕರವಾಗಿ ಕಾಣಿಸುತ್ತೆ. ಇದು ಫ್ರೆಂಡ್ಸ್ ಈ ದಿನದ ವಿಡಿಯೋ. ಫ್ರೆಂಡ್ಸ್, ಈ ವಿಡಿಯೋದಿಂದ ಅಟ್ಲೀಸ್ಟ್ 1% ನಾಲೆಜ್ ಆದ್ರೂ ಸಿಕ್ಕಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ನೋಡಿದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.